ಸರ್ ಸರ್ ಹೊಡಿಬೇಡಿ ಸರ್ 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 ಹೊಡಿಬೇಡಿ ಸರ್ ಮೈಯೆಲ್ಲ ಅಡ್ಡಾಗ್ಬಿಟ್ಟಿದೆ ಸರ್. ಮತ್ತೆ ಮತ್ತೆ ಸುಳ್ಳು ಹೇಳಿದ್ರೆ ಕಾಲಲ್ಲಿ ಓದ್ಬಿಡ್ತೀನಿ. ಇಲ್ಲ ಸರ್ ಎಲ್ಲ ನಿಜ ಹೇಳ್ಬಿಡ್ತೀನಿ ಸರ್. ಹೇಳು ಮತ್ತೆ. ಇಲ್ಲ BH ರೋಡಲ್ಲಿ ಸೃಷ್ಟಿ ಅನ್ನೋ ಒಂದು ಹೆರಿಗೆ ಆಸ್ಪತ್ರೆ ಇತ್ತು ಸರ್. ಈ ಮಂಜುನಾಥ ಅಲ್ಲೇ ಕೆಲಸ ಮಾಡ್ತಾ ಇದ್ದ ಸರ್. ಆಗಾಗ ಅಲ್ಲಿಗೆ ಈ ಕದ್ದು ಮುಚ್ಚಿ ಪ್ರೆಗ್ನೆಂಟ್ ಆದವರೆಲ್ಲ ಬಂದು ಅಬಾರ್ಷನ್ ಮಾಡಿಸ್ಕೊಳ್ತಾ ಇದ್ರು ಸರ್. ಅಬಾರ್ಷನ್ ಮಾಡಿಸ್ಕೊಂಡಿದ್ದ ಹೆಂಗಸನ್ನ ಆಸ್ಪತ್ರೆಯಲ್ಲಿ ಇಟ್ಕೊಂಡ್ರೆ ತೊಂದರೆ ಆಗುತ್ತೆ ಅಂತ ಮಂಜುನಾಥ ನಮ್ ಗೆಸ್ಟ್ ಹೌಸ್ಗೆ ರೆಫರ್ ಮಾಡ್ತಿದ್ದ ಸರ್. ಅದಕ್ಕೆ ಅವನಿಗೆ ಕಮಿಷನ್ ಕೊಡ್ತಿದ್ದೆ ಸರ್. ಈಗ 3 ವರ್ಷದ ಹಿಂದೆ ಅಲ್ಲೊಬ್ಬ ಡಾಕ್ಟ್ರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ ಸರ್. ಹಾಸ್ಪಿಟ್ಲು ಕ್ಲೋಸ್ ಆಗೋಯ್ತು. ನಮಗೂ ಬಿಸ್ನೆಸ್ ಡಲ್ ಆಗೋಯ್ತು ಸರ್. ಆಮೇಲೆ ನಾನು ಮಂಜುನಾಥ ಒಂದು ಪ್ಲಾನ್ ಮಾಡಿದ್ವಿ ಸರ್. ಅಲ್ಲಿಗೆ ಬರೋದನ್ನ ಮಂಜುನಾಥ ಪರಿಚಯ ಮಾಡ್ಕೊಂಡು ಬೇರೆ ಹಾಸ್ಪಿಟ್ಲಿಗೆ ಕಳಿಸ್ತೀವಿ ಅಂತ ಸುಳ್ಳು ಹೇಳಿ ನಮ್ ಗೆಸ್ಟ್ ಹೌಸ್ಗೆ ಕಳಿಸ್ತಿದ್ದ. ಮಂಜುನಾಥ ಕಳಿಸ್ತಾ ಇದ್ದಿದ್ದು ಎಷ್ಟೋ ಜನ ರಾತ್ರಿ ಇದ್ದಕ್ಕಿದ್ದ ಕಿರ್ಚ್ಕೊಂಡು ಎಲ್ಲ ಬಿಟ್ಬಿಟ್ಟು ಓಡೋಗ್ಬಿಡ್ತಾ ಇದ್ರು ಸರ್. ಆಮೇಲೆ ಗೊತ್ತಾಯ್ತು ಸರ್ ಆ ವಿಜಯ್ ಕುಮಾರೇ ದೆವ್ವ ಆಗಿ ಇವ್ರನ್ನೆಲ್ಲ ಎದುರಿಸ್ತಿದ್ದ ಅಂತ. ಮತ್ತೆ ವಿಜಯ್ ಕುಮಾರ್ ಅದ್ರ ಸಾಯಿಸ್ಬಿಡ್ತೀನಿ. ನಿಜ ಹೇಳ್ತಿದ್ದೀನಿ ಸರ್. ಮಂಜುನಾಥ ಕಳ್ಸಿದ ಗೆಸ್ಟ್ಗಳು ಮಾತ್ರ ಆ ದೆವ್ವ ಅಟ್ಯಾಕ್ ಮಾಡ್ತಿತ್ತು ಸರ್. ಬೇರೆ ಯಾರನ್ನು ಏನು ಮಾಡ್ತಿರ್ಲಿಲ್ಲ ಸರ್. ನೀನ್ ಯಾರನ್ನು ಹೆದರ್ಸ್ತಿರ್ಲಿಲ್ವಾ? ಇಲ್ಲ ಸರ್, ನಮ್ ತಾಯಣೆ ನಾನು ಯಾರನ್ನು ಎದುರಿಸ್ತಿರ್ಲಿಲ್ಲ ಸರ್. ನಾವ್ ಎನ್ಕ್ವೈರಿ ಮಾಡ್ತಿದ್ದು ಅವನಿಗೆ ಹೇಳಿದ್ದ? ಇಲ್ಲ ಸರ್, ಅವನಿಗೆ ಏನು ಗೊತ್ತಿಲ್ಲ. ಅದಕ್ಕೇನೆ ಸರ್ ನಿನ್ನೆ ರಾತ್ರಿನೂ ಅವನಿಬ್ಬರು ಗೆಸ್ಟ್ಗಳನ್ನ ಕಳ್ಸಿದ್ದ ಸರ್. ನಾನೇ ಅವನಿಗೆ ಫೋನ್ ಮಾಡಿ ಇನ್ಯಾರು ಕಳಿಸ್ಬೇಡ ಅನ್ಬಿಟ್ಟು ಬಂದವ್ರನ್ನ ವಾಪಸ್ ಕಳಿಸ್ಬಿಟ್ಟೆ ಸರ್. ಏನೋ ನಿನ್ನೆ ಕಳಿಸಿದ್ನ? ಹೌದು ಸರ್. ಬಂದವ್ರ ಡೀಟೇಲ್ಸ್ ತಗೊಂಡ್ಯಾ? ಇಲ್ಲ ಸರ್. ಮತ್ತೆ ಎಲ್ಲಿಗೆ ಕಳಿಸ್ದೆ ಅವ್ರನ್ನ? ಬೇಲೂರು ರೋಡಲ್ಲಿ ಮಲ್ನಾಡ್ ಗೆಸ್ಟ್ ಹೌಸ್ ಅಂತ ಒಂದಿದೆ ಸರ್, ಅಲ್ಲಿಗೆ ಹೋಗಿ ಅಂತ ನಾನೇ ಕಳಿಸ್ದೆ ಸರ್. ಹಲೋ ಹಲೋ, ಅರವಿಂದ್ ಅವರಾ? ಹೌದು, ನೀವ್ಯಾರು? ಚಿಕ್ಕಮಗಳೂರಿಂದ ಇನ್ಸ್ಪೆಕ್ಟರ್ ಪೃಥ್ವಿ ಮಾತಾಡ್ತಿರೋದು. ನೀವು ಅರ್ಜೆಂಟಾಗಿ ನಮ್ಮ ಸ್ಟೇಷನ್ಗೆ ಬನ್ನಿ. ಯಾಕೆ ಸರ್? ನಾವೀಗಾಗಲೇ ತುಂಬಾ ದೂರ ಬಂದಿದ್ದೀವಿ. ನೀವೀಗ ಬರಲಿಲ್ಲ ಅಂದ್ರೆ ಬರ್ದಿರೋಷ್ಟು ದೂರ ಹೊರಟೋಗ್ತೀರಾ. ದಯವಿಟ್ಟು ಅರ್ಜೆಂಟಾಗಿ ವಾಪಸ್ ಬನ್ನಿ. ಸರಿ ಸರ್, ಬರ್ತೀವಿ. ಸರ್, ನೀವು ಹೇಳಿದ ಕಡೆ ಎಲ್ಲ CC ಕ್ಯಾಮ್ರಾ ಹಾಕಿದ್ದೀನಿ ಸರ್. ಅನಂತ ಹತ್ರ ಅಮೌಂಟ್ ಇಸ್ಕೊಂಡು ಹೋಗು. ಸರಿ ಸರ್. ಸರ್, ಅರವಿಂದ್ ಫೋನ್ ಮಾಡಿದ್ರಲ್ಲ? ಬನ್ನಿ ಕೂತ್ಕೊಳ್ಳಿ. ಹೇಳಿ ಅರವಿಂದ್, ಯಾವ ಊರು ನಿಮ್ಮದು? ಸರ್, ದಾವಣಗೆರೆ ಸರ್. ನಿಮ್ಮದು? ಸರ್, ಇವಳು ನನ್ನ ವೈಫ್ ಸರ್. ಮದುವೆ ಆಗಿರೋ ಫೋಟೋ ತೋರಿಸ್ತೀರಾ? ಇದೆಲ್ಲ ಯಾಕೆ ಕೇಳ್ತಿದ್ದೀರಾ ಸರ್? ಮದುವೆ ಆಗಿದೆ ತಾನೇ? ಆಗಿದ್ದೀವಿ ಸರ್, ತೋರಿಸ್ತೀನಿ. ಪರವಾಗಿಲ್ಲ. ಚಿಕ್ಕಮಂಗ್ಳೂರು ಯಾಕೆ ಬಂದಿದ್ರಿ? ಅದು ನಮ್ಮ ಫ್ರೆಂಡ್ ಮದುವೆ ಇತ್ತು, ಅದಕ್ಕೆ ಬಂದಿದ್ವಿ ಸರ್. ಎಲ್ಲಿ ನಿಮ್ಮ ಫ್ರೆಂಡ್ಗೆ ಫೋನ್ ಮಾಡಿಕೊಡಿ. ಸೃಷ್ಟಿ ಆಸ್ಪತ್ರೆಗೆ ಬಂದಿದ್ರಿ ತಾನೇ? ನೀವು ಯಾಕೆ ಬಂದಿದ್ದೀರಾ ಅಂತನೂ ಗೊತ್ತು. ಈ 5 ವರ್ಷದಲ್ಲಿ ನಿಮ್ಮ ಥರ ಭಾಳಷ್ಟು ಜನ ಸತ್ತೋಗಿದ್ದಾರೆ. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ನನ್ನ ಕೈಗೆ ಸಿಕ್ಕಾಕೊಂಡಿದ್ದೀರಾ. ಸರ್, ನಮಗೇನು ಅರ್ಥ ಆಗ್ತಿಲ್ಲ. ನೀವು ಜೀವಂತವಾಗಿರಬೇಕು ಅಂದರೆ ಇವತ್ತು ರಾತ್ರಿ ನೀವು ನಮ್ಮ ಸ್ಟೇಷನ್ನಲ್ಲೇ ಇರಬೇಕಾಗತ್ತೆ. ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರೋದು. ಸರಿ ಸರ್, ಇರ್ತೀವಿ. ಸರಿ ಸರ್. ಗುಡ್. ಎಲ್ಲ ಬನ್ನಿ ಇಲ್ಲಿ. ನೋಡಿ ನಾಗರಾಜ್, CCTVನ ಫುಲ್ ನೈಟ್ ಅಬ್ಸರ್ವ್ ಮಾಡ್ತಾ ಇರಬೇಕು. 1 ನಿಮಿಷನೂ ಕಣ್ಣು ಮುಚ್ಚೋಂಗಿಲ್ಲ. ಆಮೇಲೆ ಅನಂತು ಸ್ಟೇಷನ್ ನ್ಯಾಚುರಲ್ ಆಗಿರ್ಲಿ. ನಾವೇನ್ ಮಾಡ್ತಿದೀವಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಓಕೆ, ನಾನು ಆಚೆ ನೋಡ್ತೀನಿ. ಎಲ್ಲ ಅಲರ್ಟ್ ಆಗಿರಿ. ಸುದರ್ಶನ್, ನೀವು CCTV ಹತ್ರ ಹೋಗಿ. ಆಯ್ತು. ಕುಮಾರ್ ಸರ್, ಇದೇನ್ ಪೊಲೀಸ್ ಸ್ಟೇಷನ್ ಪಾರ್ಕಿಂಗ್ ಲಾಟ? ಎಲ್ಲ ಕಾರ್ಗಳು ಆ ಕಡೆ ಹಾಕು. ಯಾರು ಹೋಗ್ತಾರೆ ಬರ್ತಾರೆ ನಂಗೆ ಗೊತ್ತಾಗ್ಬೇಕು. ಓಕೆ ಸರ್. ಹರಿಯಪ್. ನೀವಿಬ್ರು ಯಾರು ಬಂದ್ರು ನಂಗೆ ಇನ್ಫಾರ್ಮ್ ಮಾಡಬೇಕು. ಅಲರ್ಟ್.
ಯಾವ ದೆವ್ವನೂ ಬರಲಿಲ್ಲ. ಇಷ್ಟೊತ್ತಿಗೆಲ್ಲ ಬರ್ತಾ ಇದ್ದಿದ್ದ. ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಇದ್ರೆ ತಾನು ಬರಕ್ಕೆ. ಕರೆಕ್ಟ್ ಸರ್. ಯಾರು? ಪೃಥ್ವಿ? ಪೃಥ್ವಿ? ಪೃಥ್ವಿ?